ಫಸ್ಟ್ ಆಫ್ ಆಲ್ ಯಾರೆಲ್ಲ ಪೂರ್ತಿ ವಿಡಿಯೋ ನೋಡ್ತೀರಾ, ಅದು ಯಾವುದೇ ವಿಡಿಯೋಸ್ ಆಗಲಿ, ನನ್ನ ವಿಡಿಯೋಸ್ಗಷ್ಟೇ ಹೇಳ್ತಿಲ್ಲ, ಅದು ಮೋಟಿವೇಶನಲ್ ವಿಡಿಯೋಸ್ ಆಗಲಿ, ಎಜುಕೇಶನಲ್ ವಿಡಿಯೋಸ್ ಆಗಲಿ, ಅಥವಾ ಶೈಕ್ಷಣಿಕ ವಿಡಿಯೋಸ್ ಆಗಲಿ, ಇಂಥ ವಿಡಿಯೋಸ್ ಎಲ್ಲ ಪೂರ್ತಿ ನೋಡ್ತಿರಲ್ಲ ಅಂಥವ್ರಿಗೆಲ್ಲ ನನ್ನ ಕಡೆಯಿಂದ ಬಿಗ್ ಸಲ್ಯೂಟ್. ಎಂತಕ್ಕಂದ್ರೆ ನೀವೆಲ್ಲ ಜ್ಞಾನಿಗಳು. ಹೌದು, ನೀವೆಲ್ಲೂ ಒಂದು ನಾಲೆಜ್ ತಿಳ್ಕೊಬೇಕಂತ ಇರ್ತಾರೆ. ಏನಾದರೂ ಹೊಸದಾಗಿ ರೂಲ್ಸ್ ಬಂದಿರ್ತಾರೆ ಯೂಟ್ಯೂಬ್ನಲ್ಲಿ, ಅಥವಾ ಒಂದೇನಾದರೂ ಹೊಸ ಅಪ್ಡೇಟ್ ಬಂದಿರುತ್ತೆ ಯೂಟ್ಯೂಬ್ನಲ್ಲಿ, ಅಥವಾ ಏನೇ ಹೊಸದಾಗಿ ವಿಚಾರ ಆಗಲಿ ಅದ್ರ ಬಗ್ಗೆ ತಿಳ್ಕೊಬೇಕಂತ ಇರ್ತೀರಾ ನೀವು. ಇದ್ರ ಬಗ್ಗೆ ತಿಳ್ಕೊಳ್ಳೋಣ, ನಾಲೆಜ್ ತಿಳ್ಕೊಳ್ಳೋಣ ಅಂತ. ಸೊ ಅಂಥವರೆಲ್ಲ ಜ್ಞಾನಿಗಳು. ಹೌದು, ಅದಕ್ಕೆ ಹೇಳ್ತಿರೋದು ತಾಳಿಯಾನು ಬಾಳಿಯಾನು. ಹೌದು, ನೀವು ಗಾದೆ ಕೇಳ್ಬೋದು. ಇದ್ರ ಅರ್ಥ ಏನಂತ ಅಂದ್ರೆ, ಯಾರು ತಾಳ್ಮೆಯಿಂದ ಬಾಳ್ತಾರೆ ಅವಾಗ 200% ಅವ್ರಿಗೆ ಸಕ್ಸಸ್ ಸಿಗುತ್ತೆ. ಅದಕ್ಕೆ ಹೇಳ್ತಾರೋ, ಯಾರು ತಾಳ್ಮೆಯಿಂದ ಇವನ್ನ ಪೂರ್ತಿ ವಿಡಿಯೋ ನೋಡ್ತಾರೆ ಅವ್ರಿಗೆ 99.9% ನನ್ಗಿಂತ ದೊಡ್ಡ ಯೂಟ್ಯೂಬರ್ ಆಗ್ಬೋದು. ಏನಕ್ಕಂದ್ರೆ ಈ ವಿಡಿಯೋದಲ್ಲಿ ನಿಮ್ಗೋಸ್ಕರ ಹೇಳ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಹೇಗೆ ವೈರಲ್ ಮಾಡ್ಕೊಂಡೆ ಅಂತ. ಹೌದು, ತುಂಬಾ ಜನ ಹೇಳ್ತಿದ್ರು ಬರತ್ತೇನು ಸೆಟ್ಟಿಂಗ್ಸ್ ಆನ್ ಮಾಡಿದ್ಯಾ ಅನ್ಸುತ್ತೆ, ಅದಕ್ಕೇನೆ ನಿಮ್ ಯೂಟ್ಯೂಬ್ ಚಾನಲ್ ವೈರಲ್ ಆಗಿದೆ ಅಂತ. ಇಲ್ಲ, ನಾನೇನು ಸೆಟ್ಟಿಂಗ್ಸ್ ಆನ್ ಮಾಡಿಲ್ಲ, ಒಂದು ಟ್ರಿಕ್ ಬಳಸಿದ್ದೀನಿ, ಅದು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸೊ ಯಾವ ಮಟ್ಟಕ್ಕೆ ನನ್ನ ಪರ್ಟಿಕ್ಯುಲರ್ ಯೂಟ್ಯೂಬ್ ಚಾನಲ್ ವೈರಲ್ ಆಗಿದೆ ಅಂತ ಹೇಳ್ತೀನಿ. ಸ್ಕ್ರೀನ್ ನೋಡ್ತಾ ಇರ್ಬೋದಲ್ಲ ನಿಮಗೆ. ಸೊ ಅನಲಾಕ್ಟಿಕ್ಸು ಈಗ ಪ್ರೆಸೆಂಟ್, ಈಗ ವಿಡಿಯೋ ಮಾಡ್ತಿರಲ್ಲ ಅಟ್ ಪ್ರೆಸೆಂಟ್ ನಾನೀಗ ಸ್ಕ್ರೀನ್ ಶಾಟ್ ತೆಗ್ದಿರೋದು ಇದು. ಸೊ ವ್ಯೂಸ್ ಪ್ರಕಾರ ಮಾತಾಡ್ಬೇಕಂತ ಅಂದರೆ ವ್ಯೂಸ್ ಬಂದ್ಬಿಟ್ಟು ಅದು 28 ಡೇಸ್ ಡಾಟಾ. ಅದು ವ್ಯೂಸ್ ಬಗ್ಗೆ ಮಾತಾಡ್ಬೇಕಂತಂದ್ರೆ 53.2 ಅಂದರೆ 53,200K ವ್ಯೂಸ್ ಅಷ್ಟು ಬಂದಿರುವಂಥದ್ದು 28 ದಿವಸದಲ್ಲಿ. ಆ್ಯಕ್ಚುಲಿ 28ದಲ್ಲಿ 8 ದಿವಸ ನಾನು ವಿಡಿಯೋ ಹಾಕಲಿಲ್ಲ. ಎಂತಕಂದರೆ ಒಂದು ವಾರದಲ್ಲಿ 2 ದಿವಸ ಮಿಸ್ ಆಗುತ್ತೆ ವಿಡಿಯೋ. ಈ ವಾರದಲ್ಲಿ ಬುಧವಾರ ಮತ್ತು ಗುರುವಾರ ವಿಡಿಯೋಸ್ ಹಾಕಲಿಲ್ಲ ನಾನು. ಸೊ ಎಂತಕಂದರೆ ಟೆಸ್ಟ್ ಟೈಮ್ ಇತ್ತವಾಗ. ಸೊ ಪ್ರಿಪೇರ್ ಆಗ್ತಾ ಇದ್ದೀನಿ ಈಗ ಅದ್ರಿಗೋಸ್ಕರ. ಸೊ ಸ್ವಲ್ಪ ಡೀಲೇ ಆಗುತ್ತೆ ವಿಡಿಯೋಸ್. ಸೊ 20 ದಿವಸ ಅಂತ ಇಟ್ಕೊಳ್ಳೋಣ. 20 ದಿವಸದಲ್ಲಿ ಅಷ್ಟು ವ್ಯೂಸ್ ಅಚೀವ್ ಮಾಡಿದ್ದೀನಿ. ವಾಚ್ ಟೈಮ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ 1800 ವಾಚ್ ಅವರು ಗಳಿಸಿದ್ದೀನಿ. ಸಬ್ಸ್ಕ್ರೈಬರ್ಸ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ 1200 ಸಬ್ಸ್ಕ್ರೈಬರ್ಸ್ ಗಳಿಸಿದ್ದೀನಿ. ಮತ್ತೆ ಡಾಲರ್ಸ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಆಲ್ಮೋಸ್ಟ್ $29, $28.97 ಅಂದ್ರೆ 3 ಸೆಂಟ್ ಕಮ್ಮಿ ಇದೆ $29ಗೆ. ಸೊ ಆಲ್ಮೋಸ್ಟ್ 29 ಅಂತಾನೆ ಇಟ್ಕೊಳ್ಳೋಣ. ಸೊ ಇಷ್ಟು ನಂದು ಡಾಟಾ ಬಂದಿರುವಂಥದ್ದು 28 ದಿವಸದಲ್ಲಿ. ನೋಡಿ, ಇಷ್ಟು ಟೈಮ್ ಲೈನಲ್ಲಿ ಇಷ್ಟು ಅಚೀವ್ ಮಾಡಿದ್ದೀನಿ ನಾನು. ಸೊ ಹೇಗೆ ಅಚೀವ್ ಮಾಡಿದ್ದೀನಿ ಅಂತ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನಮಗೆ. ಅದೇನಂತ ಅಂದರೆ, ನೀವೆಲ್ಲ ನೋಡಿರ್ಬೋದು ವಿಡಿಯೋ ನೋಡಿಕೊಂಡು ತಮ್ನೇಲ್. ಹೌದು, ತುಂಬಾ ಜನ ಏನಂತ ಅಂದ್ರೆ ತಮ್ನೇಲ್ಗೆ ಅಟ್ರಾಕ್ಟ್ ಆಗ್ತಾರೆ. ತಮ್ನೇಲ್ ಅಟ್ರಾಕ್ಟ್ ಆಗೇನೆ ವಿಡಿಯೋ ಕ್ಲಿಕ್ ಕೊಟ್ಟು ನೋಡೋದಿಲ್ಲ ಅಂದ್ರೆ ನೋಡೋದಿಲ್ಲ. ತುಂಬಾ ಜನ ಏನಂತ ಅಂದ್ರೆ ಎಡಿಟಿಂಗ್ ಮಾಡ್ಬೇಕು, ನಾವು ಚೆನ್ನಾಗಿ ವಿಡಿಯೋ ಮಾಡಬೇಕು, ಅವಾಗ ನನ್ನ ವಿಡಿಯೋ ವೈರಲ್ ಆಗುತ್ತೆ ಅಂತ ಅನ್ಕೊಬಹುದು. ಆದ್ರೆ ಅದ್ರಿಗೆಲ್ಲ ತುಂಬಾ ಇಂಪಾರ್ಟೆಂಟ್ ಇರೋದೆ ತಮ್ನೇಲ್. ಹೌದು, ನೀವೆಲ್ಲ ನೋಡಿರ್ಬೋದಲ್ಲ ದೊಡ್ಡ ಯೂಟ್ಯೂಬರ್. ಉದಾಹರಣೆಗೋಸ್ಕರ ನಂಬರ್ 1 ಯೂಟ್ಯೂಬರ್ ಎಕ್ಸಾಂಪಲ್ ಕೊಡ್ತೀನಿ. ಅಂದ್ರೆ ಉದಾಹರಣೆ ಕೊಡ್ತೀನಿ, ಮಿಸ್ಟರ್ ಬೀಸ್ಟ್. ಹೌದು, ಅವ್ರು ಯಾವುದೇ ಒಂದು ವಿಡಿಯೋ ಟಾಪಿಕ್ ಚಾಯ್ಸ್ ಮಾಡೋದ್ರಲ್ಲಿ, ಈಗ ಸಪೋಸ್ ಒಂದು ವಿಡಿಯೋ ಟಾಪಿಕ್ ಚಾಯ್ಸ್ ಮಾಡ್ತಾರೆ, ಅವ್ರದ್ದು ವಿಡಿಯೋ ಶೂಟ್ ಮಾಡೋಕ್ಕಿಂತ ಮುಂಚೆ ಅಥವಾ ಫಿಲ್ಮ್ ಮಾಡೋಕ್ಕಿಂತ ಮುಂಚೆ ಅವರು ತಮ್ನೇಲ್ನ ರೆಡಿ ಮಾಡ್ಕೊತಾರೆ. ಸೊ ತಮ್ನೇಲ್ ರೆಡಿ ಮಾಡೋಕ್ಕೆ 2 ರಿಂದ 3 ದಿವಸ ಟೈಮ್ ತಗೊಳ್ತಾರೆ. ಸೊ ಯಾವ ರೀತಿ ಪ್ರಾಸೆಸಲ್ಲಿ ಮಾಡ್ತಾರೋ ಅವರು, ಈ ರೀತಿ ಬಳಸ್ಕೊಂಡು ಬೇಕಾದ್ರೆ ನಿಮ್ಮ ವಿಡಿಯೋಸ್ನ ಅಥವಾ ನಿಮ್ಮ ಚಾನಲ್ನೇ ವೈರಲ್ ಮಾಡ್ಕೊಬೋದು. ನನಗಿಂತ ಬೇಕಾದ್ರೂ ವೈರಲ್ ಮಾಡ್ಕೊಬೋದು. ನೀವು ಎಲ್ಲ ಪಾಸಿಬಿಲಿಟೀಸ್ ಇದೆ, ಆದರೆ ರೂಲ್ಸ್ ಕ್ಲಿಯರ್ ಆಗಿ ಫಾಲೋ ಮಾಡಬೇಕು ಅಷ್ಟೇ. ಅದೇನಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಂಪಲ್ ರೂಲ್ಸ್ ಎಲ್ಲ ಇದು. ಅದಕ್ಕೆ ಈ ವಿಡಿಯೋ 1 ಸೆಕೆಂಡ್ ಸ್ಕಿಪ್ ಮಾಡಿದೆ ನೋಡಿ. ಸೊ ಬನ್ನಿ ತರ ಮಾಡಿದ ನಮ್ಮ ಟಾಪಿಕ್ ಶುರು ಮಾಡೋಣ. 3 ಪಾಯಿಂಟ್ ಹೇಳ್ತೀನಿ ನಿಮಗೆ. ಮೊದಲನೇ ಬಗ್ಗೆ ಮಾತಾಡೋಣ, ಅದು ಟೈಮ್. ಹೌದು, ತಮ್ನೇಲ್ ಮಾಡೋಕ್ಕೆ ಟೈಮ್ ಇರಲೇಬೇಕು ನಿಮಗೆ. ನಾನು ಒಂದು ತಮ್ನೇಲ್ಗೆ 2 ರಿಂದ 3 ಅವರ್ ಟೈಮ್ ಹಿಡಿತೀನಿ. ಎಂತಕಂದ್ರೆ ತಮ್ನೇಲ್ ಅಟ್ರಾಕ್ಟಿಂಗ್ ಆಗಿದ್ರೇನೆ ಕ್ಲಿಕ್ ಬರೋದು. CTR ಅಂತಾರೆ, ಕ್ಲಿಕ್ ಥ್ರೂ ರೇಟ್. ಸೊ ಯಾರಾದ್ರೂ ಯಾವುದೇ ಒಬ್ಬ ವ್ಯೂವರ್ ಆಗಲಿ ತಮ್ನೇಲ್ ಅಟ್ರಾಕ್ಟ್ ಆಗಬೇಕು. ಓ ಸಖತ್ತಾಗಿದೆ ಗುರು, ಏನೋ ವಿಡಿಯೋದಲ್ಲಿ ಇದೆ ಅಂತ ಕ್ಲಿಕ್ ಕೊಟ್ಟು ನೋಡಬೇಕು. ಆ ರೀತಿ ನೀವು ಮಟ್ಟಕ್ಕೆ ತಮ್ನೇಲ್ಸ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಕೊಟ್ಟಾಗ ಕ್ಲಿಕ್ ಥ್ರೂ ರೇಟ್ ಜಾಸ್ತಿ ಆಗುತ್ತೆ, ನಿಮ್ಮ ವಿಡಿಯೋಸ್ ವೈರಲ್ ಆಗುತ್ತೆ. ಇಷ್ಟೇ ಸಿಂಪಲ್. ಆ ರೀತಿ ನೀವು ಮಾಡಬೇಕು. ಅದಕ್ಕೆ ಸ್ವಲ್ಪ ಹೊತ್ತು ಟೈಮ್ ತೊಗೊಬೇಕು ತಮ್ನೇಲ್ಸ್ ಮಾಡೋದ್ರಲ್ಲಿ. ಹೇಳ್ದಲ್ಲ ನಿಮಗೆ ಮಿಸ್ಟರ್ ಬುಷ್ ಉದಾಹರಣೆಗೋಸ್ಕರ ಕೊಟ್ಟೆ ನಿಮಗೆ 2 ರಿಂದ 3 ದಿವಸ ಹಿಡಿತಾರೆ. ಆದರೆ ಏನು ಟೆಕ್ಸ್ಟ್ ಹಾಕೋದು, ಉದಾಹರಣೆಗೋಸ್ಕರ ಬೇಕಾದ್ರೆ ತಮ್ನೇಲ್ ತೋರಿಸ್ತೀನಿ, ಸ್ಕ್ರೀನ್ ತೋರಿಸ್ತೀನಿ ನೋಡಿ. ನೋ ಟೆಕ್ಸ್ಟ್, ಏನೂ ಇಲ್ಲ ಟೆಕ್ಸ್ಟು. ಆದರೆ ಟೈಟಲಲ್ಲಿ ಒಂದು ಹಾಕಿರ್ತಾರೆ, ಟೈಟಲು ಇಷ್ಟು ಇದ್ರ ಬಗ್ಗೆ ಅಂತ, ಆದರೆ ಡೀಟೇಲ್ ಆಗಿ ಹಾಕಿರಲ್ಲ. ಸೊ ಇದರಿಂದ ಇನ್ನೊಂದು ಬಿಲ್ಡಪ್ ಆಗುತ್ತೆ ಎಮೋಷನು. ಅದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ ನಿಮಗೆ 2ನೇ ಪಾಯಿಂಟಲ್ಲಿ. ಸೊ ಯಾವತ್ತೇ ಆಗಲಿ ಈ ಉದಾಹರಣೆಗೋಸ್ಕರ ಒಂದು ಫೋಟೋ ತಗೋಬಾರ್ದು, ಹಾಕ್ಬಿಡು ತಮ್ನೇಲ್, ಅಷ್ಟೇ ತಮ್ನೇಲ್ ಅಂತ ಅನ್ಕೊಡಿ. ಅಥವಾ ಏನು ತಮ್ನೇಲ್ ಹಾಕಲ್ಲ, ಇದರಿಂದ ವಿಡಿಯೋ ವೈರಲ್ ಆಗುತ್ತಾ? ಇಲ್ಲ. 200% ವಿಡಿಯೋ ವೈರಲ್ ಆಗೋದು ಚಾನಲ್ ಯಾವತ್ತಿಗೂ ವೈರಲ್ ಆಗೋದೇ ಇಲ್ಲ. ಅಥವಾ ನಾರ್ಮಲ್ ಆಗಿ ನಾನು ತುಂಬಾ ವಿಡಿಯೋಸ್ ಎಲ್ಲ ಇರ್ತೀನಿ ಚೆನ್ನಾಗಿ ಡಿಸೈನ್ ಮಾಡಿ ಅಂತ. ಸೊ ಸುಮ್ಮನೆ ಒಂದು ಟೆಕ್ಸ್ಟ್ ಹಾಕೋದು, ಆಮೇಲೆ ಕಾಂಟ್ರಾಸ್ಟ್ ಹಾಕೋದು, ಮತ್ತೆ ಡಿಸೈನ್ ಮಾಡೋದು, ಇಷ್ಟೇ.
ಇಷ್ಟೇ ಸಾಕಾಗಲ್ಲ, ಇನ್ನೂ ಆ್ಯಡ್ ಮಾಡಬೇಕಾಗುತ್ತೆ. ಅದು ಎರಡನೇ ಪಾಯಿಂಟ್, ಕ್ಯೂರಿಯಾಸಿಟಿ ಗ್ಯಾಪ್. ಹೌದು, ಕ್ಯೂರಿಯಾಸಿಟಿ ನೀವು ಉಂಟು ಮಾಡಬೇಕು ವ್ಯೂವರ್ಸ್ಗೆ, ಏನೂ ಇದೆಲ್ಲ ಇದರಲ್ಲಿ ಅಂತ ಉಂಟು ಮಾಡಬೇಕು. ಹೌದು, ನೀವೆಲ್ಲ ನೋಡಿ ಮಿಸ್ಟರ್ ಬೀಸ್ಟ್ ತಮ್ನೇಲ್ ಸ್ಕ್ರೀನ್ ತೋರಿಸಿ ನೋಡಿ, ಇದು ಕಂಪ್ಯಾರಿಟಿವ್ ತಮ್ನೇಲ್ಸ್ ಅಂತಾರೆ ನೋಡಿ. $1 ಅಂದರೆ $1 ಹೋಟೆಲ್, ಅದು ಇನ್ನೊಂದು $500 million ಹೋಟೆಲು. ಸೊ ಈ ಎರಡು ಕಂಪ್ಯಾರಿಸನ್ ಐತಿ ಇಲ್ಲಿ. ಸೊ ಎರಡು ಕಂಪ್ಯಾರಿಸನ್ ಮಧ್ಯೆ ನಡೀತಾ ಇತ್ತಲ್ಲ, ಇಲ್ಲಿ ತಿಳ್ಕೊಬೋದು ಅಂತ. ಮತ್ತೆ ಇನ್ನೊಂದು ಎಮೋಷನ್ಸ್ ಕೊಡ್ತಲ್ಲ, ಅದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಹೌದು, ನಾನು ನೋಡಿ ತುಂಬಾ ವಿಡಿಯೋಸ್ ಅಲ್ಲಿ ಹೆಂಗೆ ಡಿಫ್ರೆಂಟ್ ಆಗಿ ಪೋಸ್ಟ್ ಕೊಡ್ತಾ ಇದ್ದೀನಿ, ಹೆಂಗೆ ಡಿಫ್ರೆಂಟ್ ಆಗಿ ಎಮೋಷನ್ಸ್ ಕೊಡ್ತಾ ಇದ್ದೀನಿ. ಒಂದೊಂದ್ರಿಗೆ ಅಪ್ಪ ನನ್ನ ಚಾನಲ್ ಡಿಲೀಟ್ ಆಗೋಯ್ತಾ, ಏನಿದು ಹೊಸ ಅಪ್ಡೇಟ್ ಬಂದಿದೆಯಲ್ಲ ಅಂತ ಬೇರೆ ಬೇರೆ ರೀತಿ ನಾನು ಇಮೋಷನ್ಸ್ ಆಗಲಿ ಒಂದು ಪೋಸ್ ಆಗಲಿ ಕೊಡ್ತೀನಿ. ಇದರ ಮೂಲಕ ಬೇಕಾದ್ರೆ ನೀವು ತುಂಬಾ ಅಂದ್ರೆ ತುಂಬಾ ವ್ಯೂಸ್ ಗಳಿಸ್ಕೊಬೋದು. ನಿಮ್ಮ ಚಾನಲ್ ಕೂಡ 200% ವೈರಲ್ ಮಾಡ್ಕೊಬೋದು. ಅದಕ್ಕೆ ಹೇಳ್ತಾ ಇರೋದು, ತುಂಬಾ ಕನ್ನಡ ಯೂಟ್ಯೂಬರ್ಸು ಕ್ಯೂರಿಯಾಸಿಟಿ ಗಳಿಸಿದ್ರೆ ಮಾತ್ರ ಚಿಂದಿ ಚಿತ್ರಾನ್ನ ಅಂತ ಹೇಳ್ಬೋದು, ನಿಮ್ಮ ಚಾನಲ್ ಸಖತ್ತಾಗಿ ವೈರಲ್ ಆಗುತ್ತೆ. ಮತ್ತೆ ಇನ್ನೊಂದು ತೋರಿಸಿ ಅಂತ ಹೇಳ್ಬೋದು, ಸ್ಕ್ರೀನ್ ತೋರಿಸ್ತಾ ನೋಡಿ, ಇದು ಬೇರೆಯವ್ರದ್ದು ಯೂಟ್ಯೂಬರ್, ಇವರೇನು ಹಾಕಿದ್ದಾರೆ, ಕಾರ್ಟೂನ್ ವಿಡಿಯೋ ಮಾಡಿ ಮತ್ತೆ ಲಕ್ಷ ದುಡೀರಿ ತಿಂಗಳಿಗೆ. ಯಾರೆಲ್ಲ ತಮ್ಮನೇಲಿ ನೋಡಿದ್ರು, ಓ ಲಕ್ಷ ದುಡಿಬೋದಲ್ಲ, ನಾನು ಕ್ಲಿಕ್ ಕೊಟ್ಟು ನೋಡ್ತಾರೆ. ಅದು ಎಂತಕ್ಕಂದ್ರೆ ಲಕ್ಷ ದುಡಿಬೋದು, ಆ ಪದ ಆಯ್ತಲ್ಲಿ, ಆ ರೀತಿ ಅಟ್ರಾಕ್ಟಿಂಗ್ ಆಗಿ ಮಾಡಿದ್ದಾರೆ. ಹೌದು, ಈ ಮನಿ ಮೇಕಿಂಗ್ ತಮ್ನೇಲ್ಸ್ ಕೂಡ ನಿಮಗೆ ಅಡ್ವಾಂಟೇಜ್ ಆಗ್ಬೋದು. ಸಪೋಸ್ ಒಂದು ಆ್ಯಪ್ ಬಗ್ಗೆ ರಿವ್ಯೂ ಮಾಡ್ತಿದ್ರೆ, ಮನಿ ಆ್ಯಪ್ ಬಗ್ಗೆ, ಅದ್ರ ಬಗ್ಗೆ ನೀವು ಅಕಸ್ಮಾತ್ ಏನಾದ್ರು ಒಂದು ರ್ಯಾಂಡಮ್ ಆಗಿ ಅಮೌಂಟ್ ಹಾಕ್ತೀರಾ, ವ್ಯೂವರ್ಸ್ ನೋಡ್ಬಿಟ್ಟು ಏನೋ ಇದೆ ಇದರಲ್ಲಿ ಅಂತ ಕ್ಲಿಕ್ ಕೊಟ್ಟು ನೋಡ್ತಾರೆ. ಆದರೆ ನಿಜವಾದ ಅರ್ನಿಂಗ್ಸ್ ಏನಂತ ಅಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲೇನೋ ಕ್ಯೂರಿಯಾಸಿಟಿ ಬಿಲ್ಡಪ್ ಮಾಡ್ತಿದ್ದಾರೆ ಆ ಪರ್ಟಿಕ್ಯುಲರ್ ಯೂಟ್ಯೂಬರ್, ಅದ್ರಗೋಸ್ಕರನೇ ಆ ಮಟ್ಟಕ್ಕೆ ವೈರಲ್ ಆಗಿದೆ ಆ ಪರ್ಟಿಕ್ಯುಲರ್ ಚಾನಲ್. ಬೇಕಾದ್ರೆ ಹೋಗೋ ಕೂಡ ಬೇಕಾದ್ರೆ ನೋಡ್ಬೋದು, ಅಷ್ಟು ಮಟ್ಟಕ್ಕೆ ಚೆನ್ನಾಗಿ ವೈರಲ್ ಆಗಿದೆ. ಇನ್ನೊಂದು ತೋರಿಸ್ತೀನಿ, ಸ್ಕ್ರೀನ್ ನೋಡ್ತಾ ಇರ್ಬೋದಲ್ಲ ನಿಮಗೆ. ಇವರು ಅಷ್ಟೇ ನೋಡಿ, ಒಂದೇ ದಿನದಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಬೋದು. ಈ ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ. ಯಾರೆಲ್ಲ ನೋಡಿದ್ರು, ಓ ನಾನು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಬೋದು, ಅಕಸ್ಮಾತ್ ನಿಜವಾಗ್ಲೂ ಇದ್ರು ಕಂಪ್ಲೀಟ್ ಮಾಡ್ಬೋದು, ಆರಾಮಾಗಿ ಈಸಿಯಾಗಿ ಆಗ್ಬೋತೆ ನಮಗೆ 4000 ವಾಚ್ ಅವರ್ಸ್ ಹೆಂಗೋ. ಈ ಸೆಟ್ಟಿಂಗ್ ಆನ್ ಮಾಡ್ಕೊಂಡ್ರೆ ನೋಡೋಣ, ಟ್ರೈ ಮಾಡೋಣ ಅಂತ ನೀವು ಹೋಗ್ತೀರಾ. ಸೊ ಅಲ್ಲಿ ಕ್ಯೂರಿಯಾಸಿಟಿ ಬಿಲ್ಡಪ್ ಆಗುತ್ತೆ ನಿಮಗೆ. ಎಸ್, ಸೊ ಈ ರೀತಿ ಕ್ಯೂರಿಯಾಸಿಟಿ ಬಿಲ್ಡಪ್ ಮಾಡ್ಬೇಕು ವ್ಯೂವರ್ಸ್ಗೆ. ಸೊ ತಮ್ಮನೇಲಿ ಏನಾದ್ರು ಕ್ಯೂರಿಯಸ್ ಆಗಿ ತೋರಿಸ್ಬೇಕು ವಿತ್ ನಿಮ್ಮ ಇಮೋಷನ್ಸ್ ಜೊತೆ, ಅವಾಗ ಮಾತ್ರ 200% ಸಖತ್ತಾಗಿ ವೈರಲ್ ಆಗುತ್ತೆ ನಿಮ್ಮ ತಮ್ಮನೇಲು. ಅವಾಗ ಇಮೋಷನ್ ಟ್ರಿಗರ್ ಮಾಡಬೇಕು, ಟ್ರಿಗರ್ ಮಾಡಿದ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಇದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಮತ್ತು ಮೂರನೇದು ಹೇಳ್ತೀನಿ, ಯಾರು ಫೇಸ್ ತೋರ್ಸ್ ಮಾಡ್ತಿದ್ದೀರಾ ಅಂಥವ್ರಿಗೆಲ್ಲ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಪರ್ಟಿಕ್ಯುಲರ್ ವಿಚಾರ ಬಗ್ಗೆ. ಅದೇ ಮೂರನೇ ಪಾಯಿಂಟ್ ಏನಂತ ಅಂದರೆ, ಅದು ತಮ್ ಸ್ಟಾಪರ್ ಅಂತ ಅಂದರೆ, ಈಗ ಸಪೋಸ್ ರ್ಯಾಂಡಮ್ ವ್ಯೂವರ್, ನಾನೇ ಒಬ್ಬ ವ್ಯೂವರ್ ಅಂತ ಅನ್ಕೊಳ್ಳಿ, ಸ್ಕ್ರಾಲ್ ಮಾಡ್ತಾ ಇರ್ತೀನಿ ಯೂಟ್ಯೂಬ್ನಲ್ಲಿ, ಉದಾಹರಣೆಗೋಸ್ಕರ ಶಾರ್ಟ್ಸ್ ಆಗಲಿ ಏನೇ ಆಗಲಿ, ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ಸ್ಕ್ರಾಲ್ ಮಾಡ್ತಾ ಇರ್ತೀನಿ. ಅವಾಗ ನೋಡ್ತೀನಿ ಯಾರ್ದೋ ಒಂದು ತಮ್ಮಲ್ಲಿ ಸಖತ್ತಾಗಿ ಅಟ್ರಾಕ್ಟಿಂಗ್ ಆಗ್ತಿರುತ್ತೆ, ಅವಾಗ ಸ್ಟಾಪ್ ಮಾಡ್ತೀನಿ ಸ್ಕ್ರಾಲ್ ಮಾಡೋದು, ಏನಿದೆ ಇಲ್ಲ ತಮ್ಮನೇಲಲ್ಲಿ ಅಂತ ನೋಡ್ದೆ ಓ ಏನೋ ಇದೆ ಇದರಲ್ಲಿ ವಿಡಿಯೋದಲ್ಲಿ ಅಂತ ಕ್ಲಿಕ್ ಕೊಟ್ಟು ನೋಡ್ತೀನಿ. ಓಕೆ, ಆ ವ್ಯೂವರ್ಗೆ ಏನೇ ಒಂದು ಇಂಟ್ರೆಸ್ಟ್ ಇರೋದಿಲ್ಲ, ಬೇಸಿಕಲಿ ಇಂಟ್ರೆಸ್ಟ್ಸು, ಆದ್ರೆ ವಿಡಿಯೋ ಕ್ಲಿಕ್ ಕೊಡೋದು ನೋಡೋಕ್ಕೆ ಮಾಡ್ಬೇಕು. ಹೇಗೆ, ನೀವು ನಿಮ್ಮ ಫೇಸ್ ತೋರಿಸ್ಬೇಕು, ಫೇಸ್ ತೋರಿಸಿ ಚೆನ್ನಾಗಿ ಇಮೋಷನ್ ಕೊಟ್ಟರೆ ಬೆಸ್ಟ್. ಹಾಗೂ ಕೂಡ ಇನ್ನೊಂದು, ತಮ್ಮನೇಲಲ್ಲಿ ಚೆನ್ನಾಗಿ ಅಟ್ರಾಕ್ಟಿಂಗ್ ಆಗಿ ಮಾಡಬೇಕು. ನೀವೆಲ್ಲ ನೋಡಿದಿಲ್ಲ ಮಿಸ್ಟರ್ ಬೀಸ್ಟ್ ಅವರು ಟೆಕ್ಸ್ಟ್ ಹಾಕಲ್ಲ ಜಾಸ್ತಿ, ಆದರೆ ಇಮೋಷನ್ ಟ್ರಿಗರ್ ಮಾಡ್ತಾರೆ. ಹಾಗೂ ಕೂಡ ತಮ್ಮನೇಲಲ್ಲಿ ಒಂದು ಕ್ಯೂರಿಯಾಸಿಟಿ ಬಿಲ್ಡಪ್ ಮಾಡ್ತಾರೆ. ಹಾಗೂ ಕೂಡ ವಿಡಿಯೋ ಅಕಸ್ಮಾತ್ ನೋಡಿ ವ್ಯೂವರ್ಸ್ ನೋಡಿದಾಗ ಏನೋ ಒಂದು ತಮ್ಮನೇಲ್ ಇದೆ, ಏನೋ ಇದೆ ವಿಡಿಯೋದಲ್ಲಿ ಅಂತ ಕ್ಲಿಕ್ ಕೊಟ್ಟು ನೋಡ್ಬೇಕು. ಆ ರೀತಿ ಮಾಡಬೇಕು ನೀವು. ಓಕೆ, ಸೊ ಅಟ್ರಾಕ್ಟಿಂಗ್ ಆಗಿ ಮಾಡಬೇಕು. ನೋಡಿದಾಗ ಅಪ್ಪ ಏನೋ ಇದೆಯಲ್ಲ ಇದರಲ್ಲಿ ಅಂತ ತಿಳ್ಕೊಬೇಕು. ಈಗ ಉದಾಹರಣೆಗೆ ಸ್ಕ್ರೀನ್ ತೋರಿಸ್ತಾನೆ, ಒಬ್ಬ ಯೂಟ್ಯೂಬರ್ ಅವರು ಈಗ ಒಂದು ವಾಚ್ ಇಟ್ಕೊಂಡವರು, ಆ ವಾಚ್ನಲ್ಲಿ ಕರೆಕ್ಟಾಗಿ ಕ್ಲೀನಾಗಿ ನೋಡಿದಾಗ BGM ಪ್ಲೇ ಆಗ್ತಾ ಇರುವಂಥದ್ದು. ಹೌದು, ಈ BGM ಆಡ್ಬೋದು ಈ ವಾಚ್ನಲ್ಲಿ ಅಂತ ಕ್ಯೂರಿಯಾಸಿಟಿ ಬಿಲ್ಡಪ್ ಆಗುತ್ತೆ. ಅಥವಾ ಇನ್ನೊಂದು ರೀತಿ ಏನಂತ ಅಂದರೆ, ಬೇರೆ ಬೇರೆ ರೀತಿ ಕೂಡ ಕ್ಯೂರಿಯಾಸಿಟಿ ಬಿಲ್ಡಪ್ ಮಾಡ್ಬೋದು. ಅಥವಾ ತಮ್ ಸ್ಟಾಪಿಂಗ್ ಥರ ತಮ್ನೇಲ್ಸ್ ಮಾಡ್ಬೋದು. ಇವು ಅದು ತುಂಬ ಅಟ್ರಾಕ್ಟಿಂಗ್ ಆಗಿ ಇರಬೇಕು. ಆದರೆ ನೋಡಿ ಏನೂ ಇಲ್ಲ ರೀ, ಏನು ಟೆಕ್ಸ್ಟ್ ಎಡಿಟಿಂಗ್ ಇಲ್ಲ, ಸಿಂಪಲ್ ಆಗಿ ತಮ್ನೇಲ್ ಮಾಡಿದಿರ ಅಷ್ಟೇ. ಆದ್ರೂ ಈ ರೀತಿ ತಮ್ನೇಲ್ಸ್ ಮಾಡಿದ್ರೆ 200% ನಿಮಗೆ ಒಳ್ಳೇದಂತಾನೆ ಹೇಳ್ಬೋದು. ಸೊ ಅದಕ್ಕೆ ಎಷ್ಟು ಪಾಯಿಂಟ್ಸ್ ಹೇಳಿದ್ರೆ ನಿಮಗೆ ನೀವು ಟೈಮ್ ಬಳಸಬೇಕು ತಮ್ನೇಲ್ ಮಾಡೋಕ್ಕೆ, ಇನ್ನೊಂದು ಕ್ಯೂರಿಯಾಸಿಟಿ ಬಿಲ್ಡಪ್ ಮಾಡಬೇಕು, ಇನ್ನೊಂದು ಅಟ್ರಾಕ್ಟಿಂಗ್ ಆಗು ಕೂಡ ಇರಬೇಕು. ಸೊ 3 ಪಾಯಿಂಟ್ ಇರಬೇಕು. ಇನ್ನೂ ಇದೆ ಬೇಜಾನಷ್ಟು ಪಾಯಿಂಟು, ಅದ್ರ ಬಗ್ಗೆ ಕೂಡ ಬೇಕಾದ್ರೆ ವಿಡಿಯೋಸ್ ಮಾಡಬೇಕಂದ್ರೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಅದ್ರ ಬಗ್ಗೆ ಇನ್ನೊಂದು ಸತಿ ಪಾರ್ಟ್ 2 ವಿಡಿಯೋ ಮಾಡ್ತೀನಿ, ಹೇಗೆ ಸೂಪರಾಗಿ ಕಿಲ್ಲರ್ ತಮ್ನೇಲ್ಸ್ ಮಾಡೋದು ಅಂತ. ಅವಾಗ ನಿಮಗೆ ತುಂಬ ಅಂದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಚಾನಲ್ ಕೂಡ ಈಸಿಯಾಗಿ ನನ್ಗಿಂತ ವೈರಲ್ ಆಗುತ್ತೆ, ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಇದೆಲ್ಲ ಟ್ರಿಕ್ಸ್ ಟ್ರೈ ಮಾಡಿ 200% ವೈರಲ್ ಆಗೇ ಆಗುತ್ತೆ ನಿಮ್ಮ ಪರ್ಟಿಕ್ಯುಲರ್ ಚಾನಲ್. ಆದರೆ ಅಟ್ರಾಕ್ಟಿಂಗ್
ಸ್ಟಾರ್ಟಿಂಗ್ ತಮ್ನೇಲ್ಸ್ ಮಾಡಲೇಬೇಕಾಗುತ್ತೆ ನೀವು. ಇಷ್ಟಾಯ್ತು ಈ 3 ಪಾಯಿಂಟ್ಸ್ ಬಗ್ಗೆ. ಐ ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗ್ತಂತ ಅನ್ಕೊಂಡಿದ್ದೀನಿ. ಈ ರೀತಿಗಳು ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆ ಅಂದರೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ, ಇಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ನನಗೆ ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.